ನಿಜವಾಗ್ಲೂ ತುಂಬಾ ಅದ್ಭುತವಾಗಿದೆ ಸರ್ ಸಿನಿಮಾ. ಇವರ ಕ್ಯಾರೆಕ್ಟ್ರು ಎಂತ ಕ್ಯಾರೆಕ್ಟರ್ ಅಂದ್ರೆ ಸರ್, ನಿಜ ಸರ್, ಇಂಟ್ರೋಲ್ ಆದ್ಮೇಲೆ ನನಗೆ ಎಲ್ಲೋ ಒಂದ್ ಕಡೆ ಸಿಕ್ಕಾಪಟ್ಟೆ ದುಃಖ ಆಯ್ತು, ಖುಷಿ ಆಯ್ತು ಸರ್. ಒಳ್ಳೆ ಅದ್ಭುತವಾದಂತ ಸಿನಿಮಾ ಮಾಡಿದ್ದಾರೆ ಸರ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಡೈರೆಕ್ಟರ್ಗೆ. ಆಕ್ಟಿಂಗ್ ಕಿರೀಟಿ ಸುಮ್ಮನೆ ಮಾತಾಡ್ತಾ ಇಲ್ಲ, ಫಸ್ಟ್ ಸಿನಿಮಾದಲ್ಲೇ ಗೆದ್ದಿದೆ ಸರ್ ಕಿರೀಟಿ. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸರ್. ಸೂಪರ್ 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 ಸರ್. ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಹಾಗೂ ಫಿಲಂ ಇಂಡಸ್ಟ್ರಿಲಿ ಕೀರ್ತಿನು ಆಲ್ ದ ಬೆಸ್ಟ್. ನೋಡಿ ತಂದೆ ಮಗನ ಪಾರ್ಟ್ ಬಹಳ ಚೆನ್ನಾಗಿದೆ ಸರ್. ಒಂದು ಲವ್ ಸ್ಟೋರಿ ಇಲ್ಲ ಏನಿಲ್ಲ, ಯಾಕಂದರೆ ಒಂದು ಸಾಂಸಾರಿಕ ಸ್ಟೋರಿ ಆಗಿ ಭಾಳ ಚೆನ್ನಾಗಿ ಮಾಡ್ಯಾರ ಸರ್ ರವಿಚಂದ್ರನ್ ಸರ್. ಚೆನ್ನಾಗಿದೆ, ಫ್ಯಾಮಿಲಿ ಸ್ಟೋರಿ, ಸೆಂಟಿಮೆಂಟ್ ಸೂಪರ್. ಎಲ್ಲರೂ ಬಂದು ನೋಡ್ಬೋದು. ಅಪ್ಪಾಗಿ ಏನು ಮಾಡಿದಾರೆ ಅವರು ಮಾಡಿದ್ದಾರೆ. ಚೆನ್ನಾಗಿದೆ ಸರ್ ಸಿನಿಮಾ. ಥ್ಯಾಂಕ್ ಯು. ಕಿರೀಟಿ ಅವರು ಅದ್ಭುತ ಆಕ್ಟಿಂಗ್ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಸರ್ ಮಗ ಅಂತ ಚಿತ್ರಕ್ಕೆ ಬಂದ್ವಿ, ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಒಬ್ಬ ಅದ್ಭುತ ಕಲಾವಿದ, ಅದ್ಭುತ ಪ್ರತಿಭೆ ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಿಂದ ಬಂದಿದ್ದಾನೆ. ನಮಗಂತೂ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇಂಥ ಒಬ್ಬ ನಟ ಹುಟ್ಟಿದ್ದಾನೆ ಅಂತ ಹೇಳೋದಕ್ಕೆ. ಫಿಲಮ್ ಅಂತೂ ಭಾಳ ಅದ್ಭುತವಾಗಿ ತೆಗೆದಿದ್ದಾರೆ ರಾಧಾಕೃಷ್ಣ ಅವರು. ಎಲ್ಲ ಕಡೆ ರಿಚ್ನೆಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಶ್ರೀಲೀಲಾ ಅವರ ಆ್ಯಕ್ಟಿಂಗ್ ಅಂತೂ ಇನ್ನೂ ತುಂಬ ಅದ್ಭುತ. ರವಿಚಂದ್ರನ್ ಅಂತೂ ಪ್ರಾಮಿಸ್ ಕಣ್ಣೀರು ಹಾಕ್ಸ್ಬಿಟ್ಟಿದ್ದಾರೆ ಫಿಲಮಲ್ಲಿ. ಇಂಥ ಒಂದು ಫಿಲಮ್ನ ರವಿಚಂದ್ರನ್ ಸರ್ಗೆ ಭಾಳ ಸೂಟಬಲ್ ಕ್ಯಾರೆಕ್ಟರ್, ಒಂದು ಒಳ್ಳೆ ಪಾತ್ರವನ್ನ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾರೆ. ಫಿಲ್ಮ್ ಸೂಪರ್ ಹಿಟ್. ಜಯ ಕಿರೀಟಿ. ಮೆಸೇಜ್ ಇದೆ, ಪ್ರತಿಯೊಂದು ಸೆಂಟಿಮೆಂಟ್ ಇರ್ಬೋದು, ಕಾಮಿಡಿ ಇರ್ಬೋದು, ಮೇಕಿಂಗ್ ಇರ್ಬೋದು, ಸಾಂಗ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಡೈಲಾಗ್ ಇರ್ಬೋದು, ಸೂಪರ್ ಹಿಟ್ ಆಗಿದೆ. ಸಕ್ಕತ್ತಾಗಿದೆ ಸರ್ ಸಿನಿಮಾ. ಈ ಸಿನಿಮಾ 100 ಗ್ಯಾರಂಟಿ. ಈ ಸಿನಿಮಾ ಪ್ರತಿಯೊಬ್ಬರು ನೋಡಬೇಕು. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ಪ್ರತಿಯೊಬ್ಬರು ಸಹ ಈ ಸಿನಿಮಾ ನೋಡ್ಕೊಂಡವರು 10 ಜನಕ್ಕೆ 50 ಜನಕ್ಕೆ ಹೇಳ್ತಾರೆ ಈ ಸಿನಿಮಾ ನೋಡಿ ಅಂತ. ಈ ಕರ್ನಾಟಕದಲ್ಲಿ ಇದೊಂದು ಸಿನಿಮಾ ಮನೆಮಾತಾಗಿರ್ತದೆ. ಸಿನಿಮಾ ಅಂತೂ ಸೂಪರ್ ಆಗಿದೆ. ಆದಿಬೇಡ ಸಿನಿಮಾಕ್ಕೆ ಜೂನಿಯರ್ ಸಿನಿಮಾ ಸೂಪರ್ ಆಗಿದೆ ಸರ್. ತುಂಬ ಒಳ್ಳೆಯದು ಸೆಂಟಿಮೆಂಟ್ ಇದೆ. ತಂದೆ ಮಗಂದು, ಅಕ್ಕ ತಂಗಿದು, ಅಕ್ಕ ತಮ್ಮಂದು, ಆಮೇಲೆ ಒಂದು ಫ್ಯಾಮಿಲಿ, ತುಂಬ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಸರ್. ಹೀರೋ ಕ್ಯಾರೆಕ್ಟ್ರು ಚೆನ್ನಾಗಿದೆ, ಅಕ್ಕನ ಕ್ಯಾರೆಕ್ಟ್ರು ಚೆನ್ನಾಗಿದೆ. ತಂದೆ ಕ್ಯಾರೆಕ್ಟ್ರು ಮಾತ್ರ ಸೂಪರ್ ಸರ್. ಇದರಿಂದ ನಮಗೆ ಭಾಳ ಮೆಮೊರೀಸ್ ಇದೆಯಲ್ಲ, ಅದು ತುಂಬ ನೆನಪಾಯ್ತು. ತುಂಬ ಆಗ್ತಾ ಇಲ್ಲ ಸರ್. ನಮ್ಮ ಫ್ಲಾಶ್ ಬ್ಯಾಕ್ ಇದೆ, ತುಂಬ ಮಿಸ್ ಮಾಡ್ಕೊಂಡ್ಬಿಟ್ಟೆ. ತುಂಬ ಫ್ಲಾಶ್ ಬ್ಯಾಕ್ ಇದೆ. ಇದು ಪೂರ ಕನೆಕ್ಟ್ ಆಗ್ತಾ ಇದೆ. ಜನಾರ್ದನ್ ರೆಡ್ಡಿ ಇದು ಮಾಡಿ ತುಂಬ ಎಮೋಷನ್ ಇದೆ. ನನ್ನ ಜೀವನದಲ್ಲಿ ನಡೆದ ಘಟನೆ ತನೂ ಇದೆ. ನೆಕ್ಸ್ಟ್ ಎದ್ದು ಬರಬೇಕು, ಆ ಥರ ಬರಲೇಬೇಕು. ನಾನು ತುಂಬ ಮೋಸ ಮಾಡಿದ್ದಾರೆ ನನ್ನ ಜೀವನದಲ್ಲಿ. ಇದು ನನಗೆ ರಿಯಲಿ ಪಾಠ ಆಗಿದೆ. ನನ್ನ ಮಗ ಬರ್ತಾನೆ. ನಾನು ಅದೇ ಹೋಪಲ್ಲೇ ಬದುಕ್ತಾ ಇದ್ದೀನಿ. ಇನ್ನೂ ನನ್ನ ಮಾಸ್ತಾಗೆಲ್ಲ ಹಾಕಿ ನನ್ನ ಜೀವನ ಪೂರ ಇದರಲ್ಲೇ ಮಡಗಿದೆ. ತುಂಬ ಮೋಸ ಮಾಡಿದ್ದಾರೆ. ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ವರ್ಲ್ಡೇ ಹೋಗ್ತಾ ಇಲ್ಲ, ವರ್ಲ್ಡ್ ಬರ್ತಲ್ಲ. ಆ ಥರ ಎಕ್ಸ್ಟ್ರಾಡಿನರಿ ಸಿನಿಮಾ. ಜನಾರ್ದನ್ ರೆಡ್ಡಿ ಮಗ ಒಬ್ಬ ಕೋಟಿ ಇರೋಂಥ ಮನುಷ್ಯ, ಅಂಥ ಒಬ್ಬ ಮಗನ್ನ ತಗೊಂಡು ಬಂದು ಎಷ್ಟು ಸುಂದರವಾಗಿ ಒಬ್ಬ ಡೈರೆಕ್ಟ್ರ್ ಕೆತ್ತಿದಾನಂದರೆ ಅವ್ರನ್ನ ಸರ್. ಸ್ಟಾರ್ಟಿಂಗು ಫಸ್ಟ್ ಸೆಕೆಂಡ್ ಹಾಫ್ ಸಿನಿಮಾ ಇದೆಯಲ್ಲ ಸರ್, ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಬರೆಸುತ್ತೆ. ಹೆಂಗಿದೆ ಅಂದರೆ ಸರ್, ಒಂದು ಕುಟುಂಬ ಒಂದು ಪ್ರೀತಿನ ಕಳ್ಕೊಂಡಾಗ ಆ ಪ್ರೀತಿನ ಕಳ್ಕೊಂಡಿರೋ ನೋವು ಕಳ್ಕೊಂಡಿರೋರಿಗೆ ಗೊತ್ತಿರುತ್ತೆ, ಅಷ್ಟು ನೋವಾಗುತ್ತೆ. ಈ ಸಿನಿಮಾ ಉದ್ದೇಶ ಏನಂದರೆ, ಹಳ್ಳಿಯಿಂದ ಎಷ್ಟೋ ಜನ ಸಿಟಿಗೆ ಬರ್ತಾರೆ. ಹಳ್ಳಿಯಿಂದ ಬೆಳೆದಂಥವ್ರೆ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ, ದೊಡ್ಡ ಇದರಲ್ಲಿ ಕೆಲಸ ಮಾಡ್ತಾ ಇರೋದು. ನಮ್ಮ ಹಳ್ಳಿಯಲ್ಲೇ ಒಳ್ಳೆ ಸುಂದರ ಜೀವನ ಇದೆ ಅಂತೆ ಹೇಳ್ಕೊಟ್ಟಿದ್ದಾರೆ. ನಮ್ಮ ಹಳ್ಳಿನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅದರಲ್ಲಿ ಹೇಳ್ಕೊಟ್ಟವ್ರೆ. ಇದರಲ್ಲಿ ಒಂದು ಪ್ರೀತಿ ಸಿಕ್ಕಿ ಇನ್ನೊಂದು ಪ್ರೀತಿ ಕಳ್ಕೊಂಡ್ಬಿಡ್ತಾರೆ ತಂದೆ. ಆ ನೋವು ಇದೆಯಲ್ಲ, ನಮ್ಮ ಶತ್ರುಗಳಿಗೂ ಬೇಡ, ಅಷ್ಟು ಪೇನ್ ಆಗುತ್ತೆ. ಒಬ್ಬ ತಂದೆ ಮಗ ಎಷ್ಟು ಕಷ್ಟಪಡ್ತಾನಂದರೆ ಅಕ್ಕನ್ನ ಮಾಡಬೇಕು ಅಂತ ಮಾಡ್ತಾನೆ. ಕೊನೆ ಪಕ್ಷ ಅಕ್ಕನ್ನ ನೆನಪಲ್ಲಿ ಇಟ್ಕೊಂಡು ಮಗನ ಮರ್ತೋಗ್ಬಿಡ್ತಾನೆ. ಆ ನೋವು ಯಾವ ಶತ್ರುಗಳಿಗೂ ಬೇಡ ಸರ್, ಅಷ್ಟು ಬೇಜಾರಾಗುತ್ತೆ. ಸಿನಿಮಾ ರವಿಚಂದ್ರ ಸರ್ ಆಗಿರ್ಬೋದು, ಈ ಹೊಸಬ್ರು ಜನಾರ್ದನ್ ರೆಡ್ಡಿ ಮಗ ಆಗಿರ್ಬೋದು,
ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರು ಡ್ಯಾನ್ಸ್ ನೋಡಿ ನನಗಂದು ಫಿದಾನೇ ಆಗೋದೆ. ಇಂಡಸ್ಟ್ರಿಗೆ ಹೊಸ ಎಂಟ್ರಿ ಅನ್ಕೊತೀನಿ. ಒಂದು ಡ್ಯಾನ್ಸರ್ನ ನಾವು ಕಳ್ಕೊಂಡು ತುಂಬ ನೋವಲ್ಲಿದ್ದೀವಿ. ಬಟ್ ಆದರೂ ಒಬ್ಬ ಒಳ್ಳೆ ಡ್ಯಾನ್ಸರ್ ಬಂದಿರೋ ಇಂಡಸ್ಟ್ರಿಗೆ. ನಿಜವಾಗ್ಲೂ ಇಂಥ ಹೀರೋಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ಆಲ್ ದ ಬೆಸ್ಟ್ ಹೇಳ್ತೀನಿ ಜೂನಿಯರ್ ಸಿನಿಮಾಗೆ. ಇದು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ರವಿಚಂದ್ರ ಸರ್ಗಾಗಿರ್ಬೋದು, ಜನಾರ್ದನ್ ಮಗಂಗಾಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗೆ ಒಳ್ಳೆಯದಾಗಲಿ. ಆದಷ್ಟು ಇನ್ನೂ ಜನರು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಕನ್ನಡಿಗರು ಇನ್ನೂ ಮೇಲೆ ತರಬೇಕು ಅಂತ ಕೇಳ್ಕೊತೀನಿ ಸಿನಿಮಾನ. ಮೂವಿ ತುಂಬಾನೇ ಚೆನ್ನಾಗಿದೆ, ತುಂಬಾ ಯೂನಿಕ್ ಆಗಿದೆ. ಹೀರೋ ಅವ್ರದ್ದು ಫಸ್ಟ್ ಮೂವಿ ಅಂತಾನೆ ಗೊತ್ತಾಗಲ್ಲ. ಡ್ಯಾನ್ಸ್ ಅಂತೂ ತುಂಬಾ ಸೂಪರ್ ಆಗಿ ಮಾಡಿದ್ದಾರೆ. ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ಅಷ್ಟೇನೆ. ಮತ್ತೆ ಒಂದೊಂದು ಸಾಂಗು ತುಂಬಾ ಚೆನ್ನಾಗಿದೆ. ಸ್ಟೋರಿ ತುಂಬಾ ಚೆನ್ನಾಗಿದೆ. ಲಾಸ್ಟಲ್ಲಿ ಅಪ್ಪ ಮಗಂದು ಬಾಂಡಿಂಗು, ಅಪ್ಪ ಮಗಳು ಬಾಂಡಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸ್ಟೋರಿ ತುಂಬಾ ಯೂನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಅಷ್ಟೇ. ನಮಗೂ ತುಂಬಾ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಎಲ್ಲರೂ ದಯವಿಟ್ಟು ಬಂದು ನೋಡಿ, ತುಂಬಾನೇ ಚೆನ್ನಾಗಿದೆ. ಫಿಲಮ್ ತುಂಬ ಚೆನ್ನಾಗಿದೆ. ಸೆಂಟಿಮೆಂಟಲ್ ಮೂವಿ, ಕಣ್ಣಲ್ಲಿ ನೀರು ಬರುತ್ತೆ. ತುಂಬ ಖುಷಿ ಆಯಿತು ಫಿಲಮ್ ನೋಡಿ. ಅಂದರೆ ನಾವು ತಂದೆ ತಾಯಿನ ಎಷ್ಟು ಅರ್ಥ ಮಾಡ್ಕೋಬೇಕು ಅನ್ನೋದು ತಿಳ್ಕೊಂಡಂಗಾಯ್ತು. ಮೂವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಕನ್ನಡ ಇಂಡಸ್ಟ್ರಿಗೆ, ಸೌತ್ ಇಂಡಿಯಾಗೆ ಒಳ್ಳೆ ಡ್ಯಾನ್ಸರ್ ಸಿಕ್ಕಿದ್ದಾರೆ ಕಿರೀಟಿ ಅವರು. ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಲಿ, ಇದು ಜೂನಿಯರ್ ಥರ ಅವ್ರು ಆ್ಯಕ್ಟ್ ಮಾಡಿಲ್ಲ, ಸೀನಿಯರ್ ಥರನೇ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಹೀರೋಗಳಿಗೂ ಟಕ್ಕರ್ ಕೊಡೋ ಥರನೇ ಆ್ಯಕ್ಟಿಂಗ್ ಮಾಡಿದ್ದಾರೆ. ರವಿಚಂದ್ರನ್ ಅವರು ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರಿಗೆ ಕಮ್ಬ್ಯಾಕ್ ಅನ್ಕೊಂತೀನಿ ಈ ಮೂವಿ. ತುಂಬ ವರ್ಷಗಳಾದ್ಮೇಲೆ ರವಿಚಂದ್ರನ್ ಅವರು ಈ ಥರ ಆ್ಯಕ್ಟಿಂಗ್ ನಾವು ನೋಡ್ತಾ ಇರೋದು. ಸೀರಿಯಸ್ಲಿ ನಾವೆಲ್ಲ ಚಿಕ್ಕ ವಯಸ್ಸಿನ ರವಿಚಂದ್ರನ್ ಅವ್ರು ನೋಡ್ಕೊಂಡು ಬಂದಿದ್ರಿ. ಬಟ್ ಇವತ್ತು ನನಗೆ ರವಿಚಂದ್ರನ್ ನೋಡಿ ಕಣ್ಣಲ್ಲಿ ನೀರು ಬಂತು. ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೀರಿಯಸ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ. ಮೂವಿ ತುಂಬ ಚೆನ್ನಾಗಿದೆ. ನನಗೆ ಗೊತ್ತಿಲ್ಲ ಈ ಮೂವಿ ಜನ ಬಂದು ಥಿಯೇಟ್ರಲ್ಲಿ ನೋಡ್ತಾ ಇಲ್ಲ, ನಮ್ಗೆ ಗೊತ್ತಿಲ್ಲ. ಬಟ್ ನಮಗೆ ಸ್ಯಾಟಿಸ್ಫೈ ಆಗಿದೆ ಮೂವಿ. ನಾವು ಸ್ಯಾಟಿಸ್ಫೈ ಆಗಿದ್ದೀರಿ. ಜನ ಬಂದು ನೋಡೋದು ಅವ್ರಿಗೆ ಬಿಟ್ಟಿರೋದು. ಯಾಕಂದರೆ ಮೂವಿ ತುಂಬ ಚೆನ್ನಾಗಿದೆ, ಬರಬೇಕು ಅಂತ ನಾವು ಆಸೆ ಪಡ್ತೀವಿ. ಥ್ಯಾಂಕ್ ಯು ಸರ್. ಕನ್ನಡ ಸಿನಿಮಾ ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಕಿರೀಟಿ. ಫಿಲಿಮಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಕ್ಲಾಸ್ ಆಗಿದೆ. ಫ್ಯಾಮಿಲಿ ಸೆಂಟಿಮೆಂಟ್, ಅದರಲ್ಲೂ ತಂದೆ ಮಗದು ಸೆಂಟಿಮೆಂಟು ತುಂಬ ಚೆನ್ನಾಗಿದೆ. ಎಕ್ಸಲೆಂಟ್ ಮೂವಿ. ಹಂಗೆ ಇದು ಎಕ್ಕ ಮೂವಿಗೂ ಆಲ್ ದ ಬೆಸ್ಟ್. ಕನ್ನಡ ಫಿಲಿಮ್ ಉಳಿಸಿ ಬೆಳೆಸಿ. ವೈರಲ್ ವೈಯಾರಿ ಅನ್ನೋ ಸಾಂಗನ್ನು ಫೇಸ್ಬುಕ್ಕಲ್ಲಿ ವೈರಲ್ ಆಗಿದ್ದನ್ನು ನೋಡಿ ಈ ಮೂವಿ ನೋಡಬೇಕಂತ ಬಂದ್ವಿ. ಬಟ್ ಆದಮೇಲೆ ಈ ಫಸ್ಟ್ ಹಾಫ್ ಮೂವಿ ನೋಡಿದಾಗ ಕಾಲೇಜ್ ಲೈಫ್ ಹೇಗಿರುತ್ತೆ, ಹುಡುಗರು ಯುವಕರದ್ದು ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ರು. ಬಟ್ ಅದಾದಮೇಲೆ ಇಂಟರ್ವೆಲ್ ಆದಮೇಲೆ ಭಾಳಷ್ಟು ಜನ ಇಲ್ಲಿ ಒಬ್ಬರು ಸಹ ಕಣ್ಣನ್ನು ಆ ಕಡೆ ಈ ಕಡೆ ತಿರುಗಿಸದೆ, ಕಣ್ಣು ಮಿಟುಕಿಸದೆ ಮೂವಿ ನೋಡಿದ್ದಾರೆ. ಅಂದರೆ ಇದೊಂದು ಕನ್ನಡ ಚಿತ್ರರಂಗದಲ್ಲಿ ಭಾಳಷ್ಟು ವರ್ಷಗಳಾದಮೇಲೆ ಇಂಥ ಒಂದು ಒಳ್ಳೆ ಕೌಟುಂಬಿಕ ಚಿತ್ರ ಮೂಡಿಬಂದಿದೆ. ಎಲ್ಲರ ಆ್ಯಕ್ಟಿಂಗು ಸೂಪರು. ರವಿಚಂದ್ರನ್ ಅವರಂತೂ ರಾಜ್ಕುಮಾರ್ ಅವ್ರನ್ನ ಬಿಟ್ಟರೆ ಈಗಿನ ಕಾಲದಲ್ಲಿ ನಮ್ಮ ತೆರೆ ಮೇಲೆ ಕಾಣಿಸ್ತಿರೋಂಥ ರಾಜ್ಕುಮಾರ್ ಅಂತಲೇ ಹೇಳ್ಬೋದು. ಕನ್ನಡ ಚಿತ್ರರಂಗಕ್ಕೆ ಮತ್ತೊಮ್ಮೆ ಒಂದು ಜೀವ ತುಂಬುವಂಥ ಕೆಲಸವನ್ನು ಇವತ್ತು ಎಲ್ಲ ಚಿತ್ರತಂಡ ಮಾಡಿದೆ. ಕಿರೀಟಿ ಅಂತೂ ಜೂನಿಯರ್ ಅಲ್ಲ, ಸೀನಿಯರ್ ಸ್ಟಾರು. ಆದರೆ ಅವ್ರಿಗೆ ಇನ್ನು ಮುಂದೆ ಒಂದು ಜೂನಿಯರ್ ಸ್ಟಾರ್ ಅಂತಲೇ ಪಟ್ಟ ಕೊಡೋಣ. ಅವರು ಎಲ್ಲ ರೀತಿಯಲ್ಲೂ ಆ್ಯಕ್ಟಿಂಗಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸ್ ಅಂತೂ ಸೂಪರಾಗಿ ಮಾಡಿದ್ದಾರೆ. ಜೂನಿಯರ್ NTR ಡ್ಯಾನ್ಸ್ ಅಂತ ನಾವು ನೋಡ್ತಾನೆ ಇರೋದಕ್ಕೆ ಖುಷಿಯಾಗೂ ನಾವು ಥಿಯೇಟ್ರಿಗೆ ನೋಡ್ತಾ ಇರ್ತಿದ್ವಿ. ಇನ್ನು ಮುಂದೆ ಕಿರೀಟಿದು ಯಾವುದೇ ಮೂವಿ ಬಂದರೂ ನಾವು ಥಿಯೇಟ್ರಿಗೆ ಬಂದು ನೋಡ್ತೀವಿ. ಯಾರು OTT ಬರೋ ತನಕ ಕಾಯಬೇಡಿ. ಕನ್ನಡ ಚಿತ್ರರಂಗ ಕೌಟುಂಬಿಕವಾಗಿ ತಂದೆ ಮಕ್ಕಳ ಒಂದು ಅನುಬಂಧ, ಕುಟುಂಬ ಅಂದರೆ ಏನು, ಈಗಿನ ಮಕ್ಕಳಿಗೆಲ್ಲ ಈಗ ಕುಟುಂಬ ಅಂದರೆ ಅಷ್ಟೊಂದು ಚೆನ್ನಾಗಿ ಗೊತ್ತಿರೋದಿಲ್ಲ, ನಾವು ಇರೋದಿಲ್ಲ. ಈಗ ಈ ಒಂದು ಮೂವಿ ನೋಡಿದ್ರೆ ಎಷ್ಟೇ ಮಕ್ಕಳಾದ್ರೂ ಅವ್ರ ತಂದೆ ಏನು, ಮಗು ಏನು, ತಂದೆ ತಾಯಿಯ ಒಂದು ಆಶೀರ್ವಾದ ಏನು ಅನ್ನೋದು ಈ ಮೂವಿನಲ್ಲಿ ನಮಗೆ ಎದ್ದು ಕಾಣಿಸ್ತಿದೆ. ಗಾಲಿ ಜನಾರ್ದನ್ ರೆಡ್ಡಿ ಅಣ್ಣನವರು ಅವ್ರ ಮಕ್ಕಳಿಗೆ ಭಾಳ ಒಳ್ಳೆ ರೀತಿಯಲ್ಲಿ ಜೀವನ ಅನ್ನೋದೇನಂತ ಕಲಿಸ್ಕೊಟ್ಟಿದ್ದಾರೆ. ಅವರಂತೂ ಭಾಳ ಕಷ್ಟಪಟ್ಟು ಕಷ್ಟದ ದಿನಗಳು ನಡ್ಸ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ಅವ್ರ ಮಕ್ಕಳನ್ನು ನೋಡಿ ಅವರು ಯಾವಾಗಲೂ ಸಂತೋಷವಾಗಿರ್ತಾರೆ ಅಂತ ಹೇಳ್ತೀವಿ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಮೂವಿ ನೋಡಿ. ಎಕ್ಕಾಸ್ ಮೂವಿ ಸಹ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಕಿರೀಟಿ. ಯು ವಿಲ್ ಡೂ ವೆರಿ ವೆಲ್. 100 ದಿನ 100% ಓಡಲಿ ಅಂತ ಆಶೀರ್ವಾದ ಮಾಡ್ತಿದ್ವಿ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ ಫಿಲಮು. ದಯಮಾಡಿ ಎಲ್ಲ ಕನ್ನಡ ಅಭಿಮಾನಿಗಳು ಎಲ್ಲ ಭಾಷೆಯವರು ಬಂದು ನೋಡಿ. ಯಾಕೆ ಅಂತಂದರೆ ಇಂಥ ಒಂದು ಉತ್ತಮ ಸಿನಿಮಾ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಪ್ರತಿಯೊಬ್ಬರ ಆ್ಯಕ್ಟಿಂಗು ಚೆನ್ನಾಗಿದೆ. ಕೀರ್ತಿಯವರು ಹೊಸಬ್ರು ಅಂತ ಅನಿಸೋದೇ ಇಲ್ಲ, ಮತ್ತು ಜೂನಿಯರ್ ಅಂತಲೂ ಅನಿಸೋದಿಲ್ಲ. ಅವರು ಒಬ್ಬ ಉತ್ತಮ ಕಲಾವಿದ, ತುಂಬ ಅನುಭವ ಇರತಕ್ಕಂಥ ಕಲಾವಿದ ಅಂತ ನಮ್ಗೆ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮನೋಜ್ಞವಾಗಿರ್ತಕ್ಕಂಥ ಅಭಿನಯವನ್ನು ಎಲ್ಲರೂ ನೀಡಿದ್ದಾರೆ. ಅದು ರವಿ ಸಾರ್ ಅಂತೂ ಉತ್ತಮವಾಗಿರ್ತಕ್ಕಂಥ ಅಭಿನಯವನ್ನು ಮಾಡಿದ್ದಾರೆ. ನಾನು ಈ ಥರದ ಅಭಿನಯವನ್ನು ಭಾಳಷ್ಟು ದಿನಗಳ ಹಿಂದೆ ನೋಡಿದ್ದೆ. ಮತ್ತೆ ಮನಕುಲುಕುವಂತೆ ಈ ವಯಸ್ಸಲ್ಲೂ ಮಾಡಿದ್ದಾರೆ ಅಂತಂದರೆ ತಂದೆ ತಾಯಿಯ ಸಂಬಂಧಗಳಿರ್ಬೋದು, ಅಕ್ಕ ತಂಗಿ ಸಂಬಂಧ ಇರ್ಬೋದು, ತಂದೆ ಮಕ್ಕಳ ಸಂಬಂಧ ಇರ್ಬೋದು, ಅದನ್ನು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇವ್ರಿಗೆಲ್ಲರಿಗೂ, ಎಲ್ಲ ಈ ಫಿಲಮ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ. ಕನ್ನಡ ಉಳಿಸಿ ಬೆಳೆಸಿ ಈ ಥರ ಒಂದು ಪ್ರೋಗ್ರಾಮ್ಗಳನ್ನು ಅಥವಾ ಫಿಲಮ್ಗಳನ್ನು ಕೊಟ್ಕೊಂಬಂದರೆ
ಖಂಡಿತ ಕನ್ನಡ ಇನ್ನೂ ಯಾವುದೋ ಮಟ್ಟಕ್ಕೆ ಹೋಗುತ್ತೆ. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ ಕನ್ನಡ. ಇನ್ನೂ ಕನ್ನಡ ಚಿತ್ರಗಳು ಇನ್ನೂ ಈ ಥರ ಫಿಲಮ್ಗಳನ್ನು ತೆಗೀರಿ. ಕಾಟಾಚಾರಕ್ಕೆ ಯಾವುದು ಫಿಲಮ್ ತೆಗಿಯೋಕೆ ಹೋಗಬೇಡಿ. ಇಂಥ ಒಳ್ಳೆ ಉತ್ತಮ ಕಥೆಗಳನ್ನು, ಉತ್ತಮ ಅಭಿನಯವನ್ನು ರೂಪಿಸೋದು ಒಬ್ಬ ಡೈರೆಕ್ಟರ್ ಕರ್ತವ್ಯ. ಇಂಥ ಒಂದು ಕರ್ತವ್ಯವನ್ನು ಡೈರೆಕ್ಟರ್ ಮಾಡಿದ್ದಾರೆ. ಇದು ಅವ್ರಿಗೂ ಸಲ್ಲಬೇಕು. ಯಾಕೆಂತಂದರೆ ಒಬ್ಬ ನಿರ್ದೇಶಕನೇ ಒಬ್ಬ ಉತ್ತಮವಾದಂಥ ನಾಯಕರನ್ನು ಬೆಳೆಸೋಕ್ಕೆ ಸಾಧ್ಯ ಆಗಿದೆ. ಇಂಥ ಒಬ್ಬ ಉತ್ತಮ ನಾಯಕನಿರ್ಬೋದು, ಉತ್ತಮವಾದಂಥ ಕಲೆಗಳಿರ್ಬೋದು, ಉತ್ತಮವಾದಂಥ ಪಿಕ್ಚರ್ ಇರ್ಬೋದು ಬರೋದಕ್ಕೆ ಸಾಧ್ಯ ಒಬ್ಬ ಉತ್ತಮ ನಿರ್ದೇಶಕ. ಇವರಿಗೆ ನಾನು ಕೃತಜ್ಞತೆಗಳು ಹೇಳ್ತಾ ಇದ್ದೀನಿ. ಇಂಥ ಪಿಕ್ಚರ್ಗಳು ತುಂಬ ಬರಲಿ ಕನ್ನಡದಲ್ಲಿ. ಒಳ್ಳೊಳ್ಳೆ ಕಥೆಗಳಿದೆ, ಅದನ್ನು ಆಯ್ಕೆ ಮಾಡಿಕೊಂಡು ಕರೆಕ್ಟಾಗಿ ಮಾಡಿ. ಕನ್ನಡ ಉಳಿಯುತ್ತೆ, ಬೆಳೆಯುತ್ತೆ. ಕನ್ನಡನ ಬಳಸಿ, ಕನ್ನಡ ಉಳಿಸಿ. ಥ್ಯಾಂಕ್ ಯು. ಜೈ ಕರ್ನಾಟಕ ಮಾತೆ. ಜೂನಿಯರ್ ಸಿನಿಮಾ ತುಂಬ ಚೆನ್ನಾಗಿದೆ. ಫಸ್ಟಿಂದ ಲಾಸ್ಟ್ ತನಕನೂ ಕೂತಿ ಚೇರಿಂದ ಆಚೆ ಹೋಗೋಂಥ ಮನಸ್ಸು ಬರಲ್ಲ. ಹಾಗೆ ಏನಾಗುತ್ತೆ ಅನ್ನೋದು ಕ್ಯೂರಿಯಾಸಿಟಿ ಇದೆ. ತುಂಬ ಸಿನಿಮಾ ಅಂತೂ ಅಲ್ಟಿಮೇಟ್ ಆಗಿದೆ. ಫೈಟ್ ಇರ್ಬೋದು, ಸಾಂಗ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಡೈಲಾಗ್ ಅಂತೂ ಸೂಪರಾಗಿದೆ. ಮತ್ತು ಅವರು ಡ್ಯಾನ್ಸ್ ಅಂತೂ, ಆ ಹೀರೋ ಡ್ಯಾನ್ಸ್ ಅಂತೂ ಸೂಪರಾಗಿ, ಯಾರೂ ಆ ಥರ ಇಲ್ಲ. ಅವರು ಹೊಸಬ ಅಂತ ಅಂದ್ಕೊಳ್ಳಲ್ಲ. ಆದರೂ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಏನು ಬೇಜಾರಾಗ್ದಂಗೆ ಸಿನಿಮಾ. ಪ್ರತಿಯೊಬ್ಬರು ಸೆಂಟಿಮೆಂಟು, ಅಕ್ಕನ ತಮ್ಮನ ಸೆಂಟಿಮೆಂಟು ಮತ್ತು ತಂದೆಯ ಮಗಳ ಸೆಂಟಿಮೆಂಟು ತುಂಬ ಅದ್ಭುತವಾಗಿದೆ. ರವಿಚಂದ್ರ ಅವರು, ನಾವು ರಾಜ್ಕುಮಾರ್ ಸಿನಿಮಾಗಳು ನೋಡ್ತಾ ಇದ್ದೋ ಅದನ್ನ ನೆನಪಿಸುತ್ತೆ. ಅಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಮ ರವಿಚಂದ್ರನವರು. ಸೂಪರಾಗಿದೆ ಸಿನಿಮಾ ಸರ್. ತುಂಬ 100 ದಿವಸ ಓಡುತ್ತಾ ಇದು. ಯಾಕೆಂದರೆ ಈ ಸಿನಿಮಾ ನೋಡ್ಕೊಂಡು ಹೋದವರು ಎಲ್ಲರಿಗೂ ಹೇಳ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಅಂತ. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ, ನೀವೇ ಥಿಯೇಟ್ರ್ ಬಂದು ಸಿನಿಮಾ ನೋಡಿ, ಈ ಸಿನಿಮಾನ ಗೆಲ್ಲಿಸಿ. ಒಂದು ಅಚ್ಚ ಕನ್ನಡ ಸಿನಿಮಾ ಅಂತಂದರೆ ಸೂಪರ್ ಜೂನಿಯರ್. ಆಲ್ ದಿ ಬೆಸ್ಟ್ ಸರ್. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ನೋಡಿ, ಅರಸಿ ಹಾರೈಸಿ. ಅಂಥ ಪುಟ್ಟ ಕಲಾವಿದ ಈಗ ಹೀರೋ ಬೈದಾನೆ ಅಂಥವ್ರನ್ನ ಬೆಳೆಸಬೇಕು. ಅದು ಒಳ್ಳೆ ಆ್ಯಕ್ಟ್ ಮಾಡಿದೆ ಸರ್. ಡ್ಯಾನ್ಸು ಸೂಪರಾಗಿದೆ. ಆಲ್ ದಿ ಬೆಸ್ಟ್ ಸಿನಿಮಾಗೆ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ಬಂದು ನೋಡಬೇಕು. ಒಳ್ಳೆ ಎಮೋಷ್ನಲ್ ಕೊಟ್ಟಿದ್ದಾರೆ. ಸಖತ್ತಾಗಿ ಸ್ಕ್ರೀನ್ ಪ್ಲೇ ಇದೆ. ಎಲ್ಲರೂ ನೋಡಿ. ಮಿಕ್ಕಿದ್ದು ನಮ್ಮ ಬಾಸ್ ಮಾತಾಡ್ತಾರೆ. ಚೆನ್ನಾಗಿದೆ ಸಿನಿಮಾ. ಹೊಸಬ್ರು ಅಂತ ಆ್ಯಕ್ಟಿಂಗಲ್ಲೆಲ್ಲ ಮಸ್ತಲ್ಲಿದೆ. ಆದರೆ ಒಂದೇ ಬೇಜಾರು, ಶ್ರೀಲೀಲಾ ಫಸ್ಟ್ ಹಾಫಲ್ಲಿ ಅವರು ಸೆಕೆಂಡ್ ಹಾಫಲ್ಲಿ ಇಲ್ಲವೇ ಇಲ್ಲ. ಒಂದೇ ಒಂದು ಸಾಂಗು ಇಷ್ಟ, ಒಂದೇ ಒಂದು ಸಾಂಗಿಗೆ ಬಂದೋಯ್ತಾರೆ ಸೆಕೆಂಡ್ ಹಾಫಲ್ಲಿ. ಎಮೋಷ್ನಲ್ಲು ಕನೆಕ್ಟ್ ಆಗುತ್ತೆ. ಎಲ್ಲ ಇಷ್ಟ ಆಯ್ತು ಸಿನಿಮಾಲಿ. ಹೊಸಬ್ರು ಡ್ಯಾನ್ಸ್ ಅದು ಸಖತ್ತಾಗಿ ಮಾಡ್ತಾರೆ ಅವರು. ಚೆನ್ನಾಗಿದೆ. ಸಖತ್ತಿತ್ತು. ಸಖತ್ ಡ್ಯಾನ್ಸ್ ಮಾಡಿದ್ದಾರೆ. ಒಳ್ಳೆ ಫ್ಲೆಕ್ಸಿಬಿಲಿಟಿ ಇದೆ ಬಾಡಿ. ಮುಂದೆ ಹಿಂಗೆ ಮಾಡ್ಕೊಂಡ್ರೆ ಪಕ್ಕ ಹಿಟ್ ಆಗ್ತಾರೆ ಅಂತ ನಮ್ಮ ಆಡಿಯನ್ಸಿಗೆ ಅನಿಸ್ತಿದೆ. ಪಕ್ಕ ಫ್ಯೂಚರಲ್ಲಿ ಸ್ಟಾರ್ ಆಗ್ತಾರೆ ಇವರು. ಹಿಂಗೆ ಒಂದು 5 ಸಿನಿಮಾ ಕೊಟ್ಟರೆ ಫುಲ್ ಬೆಳೆದೋಗ್ಬಿಟ್ಟಿರ್ತಾರೆ. ನಾವು ಸಿನಿಮಾ ಮಾಡಬೇಕು ಅಂತಾನೆ ಇಂಡಸ್ಟ್ರಿಗೆ ಬರ್ತಾ ಇದ್ದೀವಿ. ನಮ್ಮನ್ನು ಬೆಳೆಸಿ ಅಂತ, ನಮ್ಮ ಬಾಸ್ನು ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀವಿ.